ಒಂದೂರಲ್ಲಿ ಒಬ್ಬ ಕುಡ್ಕ ಇದ್ನಂತೆ. ಕುಡ್ಕ ಚೆನ್ನಾಗಿ ಕುಡಿದ್ಬಿಟ್ಟು ಮನೆಗೆ ಹೋಗ್ತಾನಂತೆ. ಮನೆಗೆ ಹೋಗಿದ ತಕ್ಷಣ ಪಾಪ ಶಿವನ್ ಪಾದ ಸೇರ್ಬಿಡ್ತಾನೆ. ಶಿವನ್ ಪಾದ ಸೇರಿದ ತಕ್ಷಣ ದೇವ್ರ ಹತ್ರ ಹೋಗ್ತಾನಂತೆ. ದೇವ್ರು, ಏನಪ್ಪ ಅಲ್ಪಾಯಸಲ್ಲೇ ಬಂದ್ಬಿಟ್ಟೆ ನೀನು, ಇವಾಗ ನಿನ್ಗೆ ಮರಣ ಜನ್ಮ ಕೊಡ್ತೀನಿ, ನಿನಗೆ ಏನಾಗ್ಬೇಕು ಅನ್ಕೊಂಡಿದ್ಯ ಅಂತ. ಅವನು ದೇವರು ನಾನು ಕೋಳಿ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನಂತೆ. ಕೋಳಿ ಅಪ್ಪ, ಓಕೆ ಅಪ್ಪ ನೀನ್ ಕೋಳಿ ಆಗಪ್ಪ ಅಂತ ಕೋಳಿ ಮಾಡ್ಬಿಡ್ತಾರಂತೆ. ದೇವ್ರು ಕಳ್ಸಿಬಿಡ್ತಾರಂತೆ ಭೂಮಿ ಮೇಲೆ. ಇವನೇನ್ ಮಾಡ್ತಾನಪ್ಪ ಅಂದ್ರೆ ಸಡನ್ ಆಗಿ ಹೊಟ್ಟೆ ನೋವು ಬಂದ್ಬಿಡುತ್ತಂತೆ. ಇವನು ಹೊಟ್ಟೆ ನೋವು ಬಂದ ತಕ್ಷಣ ಜೋರಾಗಿ ಮಾಡ್ತಾನಂತೆ. ಒಂದು ಕೋಳಿ ಮೊಟ್ಟೆ ಬಂದ್ಬಿಡ್ತಂತೆ. ಅದ್ರ ಗೋಲ್ಡ್ ಮೊಟ್ಟೆ ಅಂತದ್ದು, ಗೋಲ್ಡ್ ಮೊಟ್ಟೆ ಇಟ್ಬಿಡ್ತಾನಂತೆ ಇವನು. ಇವನ್ಗೂ ಫುಲ್ ಖುಷಿಯೋ ಗೋಲ್ಡ್ ಮೊಟ್ಟೆ ಅಂತ. ಇನ್ನೊಂದ್ಸಲಿ ಹೊಟ್ಟೆ ನೋವು ಆಗುತ್ತಂತೆ, ಮತ್ತೆ ಬಿಡ್ತಾನಂತೆ. ಮತ್ತೆ ಇನ್ನೊಂದು ಗೋಲ್ಡ್ ಮೊಟ್ಟೆ ಅಂತ ಅತಿ ಆಸೆ ಪಟ್ಬಿಟ್ಟು ಎಲ್ಲ ಗೋಲ್ಡ್ ಆಗಿ ಮೊಟ್ಟೆ ಇಡೋಣ ಅಂತ ಏನ್ ಮಾಡ್ತಾನಂತೆ, ಇನ್ನೊಂದು ಮೊಟ್ಟೆ ಇಡಕ್ಕೆ ಜೋರಾಗಿ ಟ್ರೈ ಮಾಡ್ತಾ ಇರ್ತಾನಂತೆ. ಆದ್ರೆ ಸಡನ್ ಆಗಿ ಯಾರು ದಬಕ್ಕಂತ ಹೊಡೆದ್ಬಿಡ್ತಾರಂತೆ. ನೋಡಿದ್ರೆ ಅವ್ರ ಎಂತಿ ಅಂತ ಕನ್ಸಲ್ಲಿ ಇವನು ಕಾಕ ಮಾಡ್ತಾನಂತೆ ಬೆಡ್ ಮೇಲೆ. ಕೊರೋನಾ ಟೈಮ್ದಾಗ ಸಾವಿಗೆ ಅಂಜಿ ಬದುಕಾಕ ವ್ಯಾಕ್ಸಿನ್ ಹಾಕಿಸ್ಕೊಂಡಿರೋ ಹುಡುಗಿಯರೆಲ್ಲ ಈಗ ಸಾವಿಗಾಗಿ ಅಂಜಲಾರೆ ಅಳುಕಲಾರೆ ಅಂತ ರೀಲ್ಸ್ ಮಾಡಕತ್ತಾರ. ಆಟ ಹಚ್ಚಿರಿ ನಿಲ್ಲಿ. जल्दी करो भैया, हमरो मारे थे यार। जाना 17 होएगा ये 17.5 थोड़े खाओ कई मुरई खाए रहे हो यार। 2 मुरई खा रहे हैं यार। बा ज्यादा खाए चाहत रहा। मारो अब गैस का इतना किल्लत है कि अपना निकाल पड़ता है। क्या करो पढ़ा। हाँ बस 23 उतार दे यार। अब ना पाइबा हमसे। अरे ई ಬಿಜೆಪಿ ಸರ್ಕಾರ ಸೆಂಟ್ರಲ್ ಅಲ್ಲಿ ಬಂದಾಗಿಂದ ಈಗ LPG ಗ್ಯಾಸ್ ಸಿಲಿಂಡರ್ ಹೈಕ್ ಮಾಡಿದ್ದಾರೆ. 60 ರೂಪಾಯಿ ಮಿನಿಮಮ್ ಇಂದ ಇನ್ನ ಎಷ್ಟೆಷ್ಟು ಹೈಕ್ ಆಗುತ್ತೋ ಗೊತ್ತಿಲ್ಲ. ಹೋಟೆಲ್ ಉದ್ಯಮಿಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಕ್ಕಿಲ್ಲ. ಪೆಟ್ರೋಲ್ ಡೀಸೆಲ್ ಯಾವಾಗ ಹೈಕ್ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ವಾರ್ ನಿಲ್ಸಕ್ಕೆ ನಮ್ಮ ಪ್ರಧಾನಿಗಳಿಂದ ಆಗ್ತಿಲ್ಲ. ಅವ್ರು ಇಸ್ರೇಲ್ ಅಮೆರಿಕ ಇರಾನ್ ವಾರ್ನ ಎಲ್ಲಿ ನಿಲ್ಲಿಸ್ತಾರೆ? ನಮ್ಮ ದೇಶದ ವಿಚಾರಕ್ಕೆ ಬಂದಾಗಲೇ ನಮ್ಮ ಪ್ರಧಾನಿಗಳು ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ. ಇನ್ನು ಬೇರೆ ದೇಶಗಳು ವಾರಲ್ಲಿ ಇವರು ಮಧ್ಯಸ್ಥಿಕೆ ವಹಿಸಿ ನಮಗೆ ಕ್ರೂಡ್ ಆಯಿಲ್ ನ ತರ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ನಾನಂತರೂ ಎಲ್ಲೂ ನೋಡಿಲ್ಲ.好，还有一个就是，然后合在一起，你就可以。Give me that. Give me that.学会了吗？ ಪೂಜಾ ನಿನ್ಗೆ ಇನ್ನೊಂದು ಸವಿಲ್ಲ. ಮಮ್ಮಿ ನಾನಿವತ್ತು ನಿಮ್ ಜೊತೆ ಮಲ್ಕೊಳ್ತೀನಿ. ಬೇಡ ಪುಟ್ಟ, ನೀನ್ ಇವಾಗ ದೊಡ್ಡವನಾಗಿದ್ಯಾ, ನೀನ್ ಇಂಡಿಪೆಂಡೆಂಟ್ ಆಗೇ ಮಲಗಬೇಕು. ಅದು ಪಪ್ಪ ನನ್ಗಿಂತ ದೊಡ್ಡವರಲ್ಲ, ಅವ್ರು ಯಾಕೆ ಇಂಡಿಪೆಂಡೆಂಟ್ ಆಗಿ? ಕಕ್ಷಾ ಕಲಿಯೋಕ್ ಯೋಗ್ಯತೆ ಇಲ್ದಿರೋ ನೀನ್ ಎಷ್ಟು ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ಇನ್ನೆಷ್ಟು ಮಾತಾಡ್ಬೇಕು? ಯು ಇಲಿಟ್ರೇಟ್ ಫೂಲ್. ಎಕ್ಸ್ಕ್ಯೂಸ್ ಮೀ, I'm not an illiterate person. For your kind information, I'm a graduate from the University of Mysore, but I have not forgotten my culture, customs, tradition and my values. ಅಲ್ಲಜ, ನೀನು ಈಗ್ಲೇ ಹಿಂಗ್ ರಾಪ್ ಮಾಡ್ತೀಯಲ್ಲ, ಅವಾಗ ಎಷ್ಟು ಹುಡುಗಿಯರ ಜೊತೆ ಆಟ ಆಡಿರ್ಬೋದು ನೀನು? ಬರೀ ಇಂತದೆಯ ಹುಡುಗಿ ಪ್ರೀತಿಸಿದವಾಗ? ಅಯ್ಯೋ ಪ್ರೀತಿಸ್ತಾರೆ. ಯಾವ ಸಿಕ್ಕಾವ ಜಿಡಿಯೋದು ಬರೋದ, ಯಾವ ಸಿಕ್ಕಾವ ಜಿಡಿಯೋದು ಮನೆ ತಕ ಹೋಗೋದು ಬರೋದ. ಅವಾಗ ಎಷ್ಟು ಹುಡುಗಿ ಪ್ರೀತಿಸಿದ್ ನೀನು? ಅಯ್ಯೋ ಅದು ನಮ್ಮ ಲೆಕ್ಕ ಹಚ್ಬಿಟ್ರೆ ನೀನು ಹಂಗಿದ್ದವಾಗ ಹಂಗೀಗ ಯಾರು ಎತ್ತ ಯಾವ ಊರು ಹಂಗೇನಿಲ್ಲ. ಏನೈತ ಅವನ ಹತ್ರ? ಕಾರ್ ಐತಾ, ಬೈಕ್ ಐತ ಅಂತ ಕೇಳ್ತಾವ್ರೆ. ಜಮೀನ್ ಎಷ್ಟೈತೆ, ತೋಟ ಎಷ್ಟೈತೆ? ಈಗಲೇ ಹಿಂಗೈತಿ. ನನ್ನ ವಯಸ್ಸಿದ್ದಾಗ ಎಷ್ಟು ಮನೆ ಕಾಂಪೌಂಡ್ ಆಗಿರ್ಬಾರ್ದು. ಅರ್ಥ ಆಯ್ತು ಅನ್ಸುತ್ತೆ. ಇಷ್ಟ ಅನ್ನ ಉಣ್ಣಿ 3 ಮುದ್ದೆ ಇಷ್ಟ ಅನ್ನನ. ಅದಕ್ಕೆ ಹಿಂಗೆ ಗಟ್ಟಿಗೆ ದೇವರ
ನೀವ್ ಯಾತಿದ್ ಕೋಳಿ ಪಿಳ್ಳೆ ತಿಂದಾಗ ಇಟ್ ತಿಂತೀರಾ? ಅಯ್ಯೋ ಹೊಟ್ಟೆ ಸಿಕ್ತು ಅಂತೀರ. ತಿರ್ಗ ವಾಂತಿ ಮಾಡ್ಕೊಂಡ್ಬಿಟ್ಟೆ ನಾನು. ಕುಡಿಲಿಲ್ಲ, ಹೊಟ್ಟೆ ಒಳಗೆ ಹೋಗಿ ಕೊಡಿಸ್ಲಿಲ್ಲ ಅದು. ಕುಡಿಬೇಕಿತ್ತು ನೀನು. ಹೇಳೋ ಆದ್ರೆ ಯಾತದೈತಿ ಪುಗಳಿ. ಒಂದ್ 90 ಹೊಡಿಬೇಕಜ್ಜ. ನೈಟಿಗೆ ಏನೈತಿ? 90ಗ ಕುದ್ರಿ ಹೊಡೆದಂದ್ರೆ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಶಾಲ್ಯಾಗ ನಾವು ಡೈಲಿ ಲಾಸ್ಟ್ ಬೆಂಚ್ ಕುಂತಿದ್ದಕ್ಕ ಚಲೋ ಆಗೈತಿ. ಇಲ್ಲಂದ್ರೆ ಇಷ್ಟೊತ್ತಿಗೆ ಇರಾನ್, ಇರಾಕ್, ಇಸ್ರೇಲ್, ಅಮೆರಿಕ, ಯುಕ್ರೇನ್, ಟರ್ಕಿ, ದುಬೈ ಇಂತ ಯಾವ್ದಾದ್ರು ಒಂದು ದೇಶದಾಗ ಸಿಕ್ಕೊಂಡು ಸಾಯ್ತಿದ್ವಿ. ಅಯ್ಯಪ್ಪ. ಹಬ್ಬ ಸದ್ಯ ಯಾರು ನೋಡಲಿಲ್ಲ, ನೋಡ್ ಬಂದಿದ್ದ. ನಮ್ಮ ಬಂಗಾರಿ ಎಲ್ಲೋದ? 8 ಗಂಟೆಗೆ ಇಲ್ಲಿರ್ತೀನಿ ಅಂತ ಹೇಳಿದ್ನಲ್ಲ, ಫೋನ್ ಮಾಡಂತಡಿ. ಮನೆಯೊಳಗೆ ಎಲ್ಲೋದ್ನಪ್ಪ? ಇಲ್ಲ, ನಮ್ಮ ಬಂಗಾರಿ ಅಂತ ನನ್ನ ಗೊತ್ತ ದುಡ್ಡು ಪಡ್ಡು ಜೋಡಿಸಿ ಅಂತ ಇನ್ನೊಂದ್ಸರಿ ಫೋನ್ ಮಾಡ. ಹಲೋ ಹಲೋ ಅಪ್ಪಿ. ಯಾರು? ಅಣ್ಣ ನಮ್ಮ ಬಂಗಾರಿ ಇಲ್ವ ಅಲ್ಲಿ? ಅಮ್ಮಿ ನಿಮ್ ಬಂಗಾರಿ 90 ಕುಡ್ದು ಬಕ್ಬರ್ಲೆ ಬಿತ್ಕೊಂಡವನೆ ಲುಂಗಿ ಯಾರು ಹಾಕೊಂಡು. ಅಣ್ಣ ಅವ್ರಿಗೆ ಫೋನ್ ಕೊಡೋಣ ಒಂಚೂರು. ಹಲೋ ಅಮ್ಮ, ಏನ್ ಸಮಾಚಾರ? ಇಡಂತ ಫೋನ್ ಮಾಡಿದ್ಯಾ? ನಿನಗೆ ಮಾನ ಮರ್ಯಾದಿತ್ತಿಲ್ಲ, ದೊಡ್ಡ ಕುಡ್ಕ ಅಂತ ತೋರಿಸ್ಬಿಟ್ಟಲ್ಲ ಕೊನೆಗೂ. ನನ್ನೇನು ಸಾಯಿಸ್ಬೇಕಂತ ಇದೆ ಮರ್ಯಾದೆ ಕಳೆದು ಊರಾಗೆ. ಇಲ್ಲಾದ ಸರ್ರ ಅಂತೈತಿ, ನನಗೆ ಭಯವಾಗ್ತೈತಿ. ಅಮ್ಮೋ ಸರಿ ಕಿತ್ಕೊಂಡ್ತಿಮ್ಮ ಅಂತ ಫ್ರೆಂಡ್ಸು ಬಿಡಕ್ಕಾಗ್ಲಿಲ್ಲ. ಒಂದೇ ಪಾರ್ಟಿ ಇದೆ ಮುಗಿಸ್ಕೊಡೋಗಂದ್ರು. ಬಂದೆ ಅಮ್ಮ ಬಂದೆ. ಕಿತ್ಕೊಂಡು ಅವ್ರು ಅಂತೀನಿ, ನನ್ನ ಪ್ರಾಣಕ್ಕೆ ತಿಂತೀನಿ. ಸರ್ವತ್ನಾಗ ಇಲ್ಲಿ ನಾಯಿ ಬೇರೆ ಕವು ಅಂತೈತೆ, ನನಗೆ ಬೇರೆ ಪುಕ್ಕ ಅಂತೈತೆ. ಕಾಲ ಕೆರನು ಹಾಕ್ಯಂಬಲ್ಲ, ಬೇಲಿ ಎಗ್ರಿ ಬಂದು ಕಾಲು ತುಂಬ ರಕ್ತ ಸೋರ್ತೈತೆ. ನಾನು ನಮ್ಮ ಬಂಗಾರಿ ಬಂದ್ ಕೂಡಲೇ ಹಣೆ ಮುತ್ತು ಕೊಡ್ತಾನೆ, ನೋವೆಲ್ಲ ವಾಸಿ ಆಗುತ್ತೆ ಅನ್ಕೊಂಡ್ ಬಂದ್ರೆ ನೀನು ಅಲ್ಲಿ ಕುಡ್ಕೊಂಬಿದ್ದಿದ್ಯಾ. ನೀನ್ ಯಾವತ್ತೂ ನಂಬಲ್ಲ, ನಿನ್ ಪಾಲಿ ಸತ್ಯ ಅನ್ಕೊಂಬಿಡು. ನಾನು ಬಂದೆ ಆ ಬಾರೆಕಳ್ಳಿ ಆಗ್ರಿ ಇರೋದೊಂದು ನೈಟಿನ ಸಿಗದೋತು. ಆ ವಜ್ಜಿ ಬೇರೆ ಬಾಗಿಲಿಗೆ ಅಡ್ಡ ಮನಗಿದ್ಲು ಅಂತ ತಿಪ್ಪೆಗೊಂಡಕ್ಕೆ ಎಳದ್ ಬಂದಿದ್ದೆ. ಯಾತನ ಕಡುಗಿಡ್ದು ಓದ್ಲೋ ಏನೋ. ನನ್ಗೆ ಹೇಳಿದ್ರು ಅವ್ನು ಸಾಹಸ ಮಾಡ್ಬೇಡ ಅಂತ. ನಾನು ನಿನ್ ನಂಬಿಕೆ ಬಂದಲ್ಲ, ತಿಕ್ಕು ಫೋನು. ನಾನು ಅಂಜಲಾರೆ, ತಳ್ಕಲಾರೆ, ಜೀವ ಹಿಂಡು ವಿರಹವನ್ನು ಸಹಿಸಲಾರೆ, ತಾಳಲಾರೆ, ನಾನು ತಾಳಲಾರೆ. ನನಗೆ ಈ ಲಾಜಿಕ್ ಅರ್ಥ ಆಗ್ತಿಲ್ಲ. ಯಾರಾದ್ರೂ ಕುತ್ತಿಗೆಲಿರೋ ತಾಳಿನ ಕದ್ದು ಬಿಟ್ರೆ 3 ವರ್ಷ ಜೈಲು. ಅದೇ ತಾಳಿನ ಯಾರ್ದಾದ್ರೂ ಕುತ್ತಿಗೆಗೆ ಕಟ್ಟಿಬಿಟ್ರೆ ಲೈಫ್ ಲಾಂಗ್ ಜೈಲು. ಲೈಫ್ ಲಾಂಗ್ ಜೈಲು. ಮಧು, ಹಾಯ್ ಮಧು. ಇವತ್ತೇನೋ ಸ್ಪೆಷಲ್ ಡೇ ಕಣೆ. ಏನು? ನಾನು ನಿನ್ನ ನೋಡಕ್ ಬಂದಿದ್ದೀನಿ ಆಗನೆ. ಓ, ಏನದಕ್ಕೆ ಇವಾಗ? ಏನಿಲ್ಲ, ನಿನ್ಗೋಸ್ಕರ ಒಂದು ಹಾಡು ಬರೆದಿದ್ದೆ. ಬೇಡಪ್ಪ, ನಿನ್ಗೂ ನಿನ್ನ ಹಾಡ್ಗೂ ದೊಡ್ಡ ನಮಸ್ಕಾರ. ಏಕೆ? ಹಾಡು ಹೇಳೋದು ಸಾಕು, ನನ್ನ ಅದ್ರಲ್ಲಿ ಆನೆ ಮಾಡೋದು ಸಾಕು. ಬೇಡ ಕೇಳೆ, ಕಾಲ್ ಎಳಿಯಲ್ಲ. ಬೇಡವೇ ಬೇಡ. ನೀನ್ ಕಾಲ್ ಎಳ್ಸ್ಕೊಂಡ್ ಸಾಕಾಗ. ಇಲ್ಲ ಎಳಿಯಲ್ಲ, ಪಕ್ಕ ಎಳಿಯಲ್ಲ. ಕಾಲ್ ಎಳೆಯಲ್ಲ ಅನ್ನೋದಾದ್ರೆ ಹೇಳು. ಕಾಲ್ ಎಳಿಬಾರ್ದು, ಇಲ್ಲೇ ಇಡ್ತಾ ಇದೀನಿ. ಹೇಳು. ಕಾಡು ನೋಡ ಹೋದೆ, ಕಾಡ್ ಪಾಪದೊಡನೆ ಬಂದೆ, ಕಾಡ್ ಪಾಪ ಜೊತೆಗೆ ಹೋಗಿ ಮರಿ ಪಾಪು ಜೊತೆಗೆ ತಂದೆ, ಮಾತನಾಡಲು ಇವಳು ಮೌನಿಯಾದೆನು. ಬಿಟ್ಟು ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಏನ್ ಒಂದ್ 2 ದಿನ ಆತ್ ನೋಡ್ರಿ, ತಲಿ ಒತ್ಕತೀನಿ, ಹೇಳಾಕ ತಯಾರಿಲ್ರಿ, ಒಟ್ಟ ಮಾತಾಡಕನು ತಯಾರಿಲ್ಲ. ಏನಾಗೈತ್ ನೋಡ್ರಿ ಇವ್ರಿ. ನನಗರ ಸಾಕಾಗ ಹೋಗಿತ್ತು. ಮಾತಾಡತಿಲ್ಲ ಅಂತ ಹೇಳತ್ತೇನ್ರಿ, ಮತ್ ಒಟ ಅಂತೀರಲ್ಲ.
ನೋಡ್ಕೊಂಡು ನಡಿದಾಗತ್ತೆ ಇಲ್ಲಿ ನಿನಗೆ. ಅಲ್ಲ ಬೇಬಿ ಇಲ್ಲೇ ಹೊರಗೆ ಬಂದಿದ್ದೆ ಚಾ ಕೂಡ. ಹುಡುಗಿ ಹುಡುಗ ದೋಸ್ತು ಕೂಡ ಇದೀನಿ ಮಾತಾಡ್ತಾ. ಹಾ ಅಲೋ ಬಿ. ಹಾ ನನ್ ಕೂಡ ಅದ. ಈಗ ರೆಮ್ಕಿ ಬಂತ ಇಲ್ಲ ಮೀಟ್ ಆಗಿ ಬರ್ತೀಯ? ಅಲ್ಲ ಕೇಳಿಲ್ಲ ನಿಮ್ ದೋಸ್ತನ ಕರ್ಕೊಂಬರ್ಬೇಡ ಅವ್ರನ್ನ ಯಾರು. ಇಲ್ಲ ಕರ್ಕೊಂಬ. ಆತ ಜಲ್ದಿ ಬರ್ರಿ. ಅಪ್ಪ ಮುಂಬೈದಾಗ ಮುಂಚೆಗೆ ನೀವು ಏನ್ ಮಾಡ್ತಿದ್ರಿ? ಕೇಳಾತಿರೋ ಪ್ರಶ್ನೆಗೆ ಉತ್ತರ ಬೇಕಾ? ಮುಂಬೈದಾಗ ನೀವು ಮುಂಚೆಕ ಏನ್ ಮಾಡ್ತಿದ್ರಿ? ಮುಂಬೈದಾಗ ಮುಂಚೆಗೆ ನೀವು ಏನ್ ಮಾಡ್ತಿದ್ರಿ? ಮದುವೆ ಆಗ್ಬೇಡ ಅಂತ ಬೋಡ್ಕೊಂಡೆ. ಕೇಳ್ದ ನಾನ್ ಗೋಣ್ಸಲ್ವೇ? ಮದುವೆ ಆಗತಕ್ಕ ಗೋಣ್ಸು, ಮದುವೆ ಆದ್ಮೇಲೆ ಗೊಣ್ಣಗಳು ಗುಂಡು ಟುಸ್ಸು, ಮಕ್ಕಳಾದ್ಮೇಲೆ ಗಂಡ್ಸು ಗಂಡೂಸು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಮಾದೇಶ್ವರನ ದೇವಸ್ಥಾನ ಎಲ್ಲ ಬಂದದ ಇಲ್ಲಿ. ಇಲ್ಲ ಮನು, ಮಾದೇಶ್ವರನ ದೇವಸ್ಥಾನಕ್ಕೆ ಗೂಗಲ್ ಮ್ಯಾಪ್ ಹಾಕ್ಲಾ? ಅಣ್ಣ ಹಳ್ಳಿ ಬಂದ್ಬಿಟ್ಟು ಗೂಗಲ್ ಮ್ಯಾಪ್ ಹಾಕಂತಿದಿಲ್ಲ. ಹಳ್ಳಿ ಜನಕ್ಕೆ ಕೇಳು, ಗೂಗಲ್ ಮ್ಯಾಪ್ಗಿಂತ ಸರಿಯಾಗಿ ಹೇಳ್ತಾರ. ಹಂಗಂದಯ್ಯ? ಸರಿ, ಆ ಯಜಮಾನ್ರನ್ನ ಕೇಳು. ಯಜಮಾನ್ರೆ, ಮಹದೇಶ್ವರನ ದೇವಸ್ಥಾನಕ್ಕೆ ಹೆಂಗ್ ಹೋಗ್ಬೇಕು? ದೇವಸ್ಥಾನಕ್ಕೆ ಸ್ನಾನ ಮಾಡ್ಕೊಂಡು ಪೂಜೆ ಸಮಂತಕ್ಕೆ ಹೋಗಿ. ಬಂಗಡಿ ಅಂಗಡಿ ಬಲೆಗೆ ಬಿದ್ದ ನಾವು ಸರ್ಕಾರ ಕಡೆಯಿಂದ ಬಂದೀವಿ. ನಿನ್ನ ಹೆಸರೇನು? ನನ್ನ ಹೆಸರು ನಾಗವ. ಅದು ಇನ್ಸ್ಟಾಗ್ರಾಮ್ ಹೆಸರು? ಇತಾರಾಮ್ ಹೆಸರ ಅತಿ ಟು ಗರ್. ಕಾಟಿ ಟು ಗರ್ಲ ಅಂತ ಕೇಳ್ತಿರಲ್ಲ ಮಾಡಿ ಮಾಪ್ತ. ನಿಮ್ಗೆ ಗೊತ್ತಾ, ಇವತ್ತು ರಾತ್ರಿ ನೀವು ಟೆರೆಸ್ ಮೇಲೆ ಹೋಗ್ಬಿಟ್ಟು ಆಕಾಶ ನೋಡ್ರೆ ನಿಮ್ಗೆ ಚಂದ್ರ ಕಾಣಿಸ್ತಾನೆ. ಇದು ಈ ಭೂಮಿಲಿ ಲಾಸ್ಟ್ ಟೈಮ್ ಆಗಿದ್ದು ನಿನ್ನೆ ರಾತ್ರಿ. ನಿಮ್ಗೆ ಗೊತ್ತಾ, ನೀವು ಹುಟ್ಟಿದ ದಿವಸ ನಿಮ್ ಬರ್ತಡೇ ದಿವಸ ಎರಡು ಒಂದೇ ಇರುತ್ತೆ. ನಿಮ್ಗೆ ಗೊತ್ತಾ, ಕುರ್ಕುರೆ ಅನ್ನೋ ಚಿಪ್ಸ್ಗೆ ಕುರ್ಕುರೆ ಅಂತಾನೆ ಅಂತ ಕರಿತೀವಿ ಅಂತ, ಯಾಕಂದ್ರೆ ಅವ್ರ ಓನರ್ ಅದಕ್ಕೆ ಕುರ್ಕುರೆ ಅಂತಾನೆ ಹೆಸರಿಕ್ಕಿದ್ರು ಅದಕ್ಕೆ. ನಿಮ್ಗೆ ಗೊತ್ತಾ, KFC ಲೋಗೋದಲ್ಲಿರೋ ಈ ವ್ಯಕ್ತಿ ಒಬ್ಬ ತಾತ. ನಿಮ್ಗೆ ಗೊತ್ತಾ, ನಾವು ರೋಡ್ ಮೇಲೆ ಹೋಗ್ಬೋದು, ಆದ್ರೆ ರೋಡ್ಗೆ ನಮ್ಮ ಮೇಲೆ ಹೋಗಕ್ಕಾಗಲ್ಲ. ನಿಮಗೆ ಗೊತ್ತಾ, ನೀವು ಪ್ಯಾರಾಶೂಟ್ ಇಲ್ದಿರೋ ಕೂಡ ಸ್ಕೈ ಡೈವಿಂಗ್ ಮಾಡ್ಬೋದು, ಆದ್ರೆ ಒಂದೇ ಸಾರಿ. ನಿಮ್ಗೆ ಗೊತ್ತಾ, ಬೈಕ್ಗೆ ಓಡಾಡಕ್ಕೆ 2 ಟೈರ್ ಬೇಕು, ಆದ್ರೆ ಕಾರ್ಗೆ 4 ಟೈರ್ ಬೇಕು. ನಿಮ್ಗೆ ಗೊತ್ತಾ, ನಿಮ್ಮ ಹತ್ರ ಇರೋ ಬೈಕ್ಗೆ ನೀವು ಪೆಟ್ರೋಲ್ ಹಾಕ್ಸ್ಬೇಕು, ಡೀಸೆಲ್ ಹಾಕ್ಸಕ್ ಆಗಲ್ಲ. ನಿಮ್ಗೆ ಗೊತ್ತಾ, ಈ ಭೂಮಿಗೆ ಫಾಸ್ಟೆಸ್ಟ್ ಕಾರು, ಈ ಅರ್ತ್ಗೆ ಫಾಸ್ಟೆಸ್ಟ್ ಕಾರು. ನಿಮ್ಗೆ ಗೊತ್ತಾ, ನಿಮ್ ಮೊಬೈಲ್ ಅಲ್ಲಿ ಟೈಮ್ 11 ಗಂಟೆ ಆಗಿದ್ದಾಗ ನಿಮ್ ಗಡಿಯಾರದಲ್ಲಿ ಟೈಮ್ 10 ಗಂಟೆ ಆಗಿರುತ್ತೆ. ನಿಮ್ ಗಡಿಯಾರ 1 ಅವರ್ ಸ್ಲೋ ಇದ್ದಾಗ.
ಮದ್ವೆ ಅಂತ ಹೆಂಗೋ ಆದ್ವಿ, ಮುಂದೆ ಸಂಸಾರನ ಹೆಂಗ್ ಮಾಡೋದು? ಬೆಡ್ರೂಮ್ ಅಲ್ಲಿ ಸದಾಶಿವನ್ ಗದೆ ಧ್ಯಾನ.